ಆ ಪವಿತ್ರವ ಸರ್ವ ಪುಂಡರಕಾಕ್ಷ ಸಭಾ ಬೆತ್ತರಿಸಿ ಶುಚಿ. ಸಮಯ ಮೀರ್ತಾ ಇದೆ, ದಯವಿಟ್ಟು ಮನೆಯವ್ರನ್ನೆಲ್ಲ ಕರೆದುಬಿಡಿ, ಕಾರ್ಯ ಶುರು ಮಾಡೋಣ. ಪುರೋಹಿತ್ರ, ಸ್ವಲ್ಪ ಇರಿ. ಅದು ದೇವ್ರ ಮನೆ ಮುಂದೆ ರಂಗೋಲಿ ಹಾಕೋದನ್ನ ಮರ್ತ್ಬಿಟ್ಟೆ. ನಾನು ಈಗಲೇ ಒಂದು 5 ನಿಮಿಷ ಹಾಕ್ಬಿಡ್ತೀನಿ. ದುರ್ಗಾ, ಇದು ತಿಥಿ ಕಾರ್ಯ ಅಮ್ಮ, ಇಲ್ಲಿ ರಂಗೋಲಿ ಅಗತ್ಯತೆ ಇಲ್ಲ. ನೀನು ಮೊದಲು ಬಂದು ಕೂತ್ಕೋ. ಎಣ್ಣೆ ಪಾಟೀಲಿ ಬೆಣ್ಣೆಗಿನ ಕೆಲಸ, ಚಾಕಣ ಉಪ್ಪಿನಕಾಯಿ ಇದ್ರೆ ಸಾಕಲ್ವಾ? ರಂಗೋಲಿ ಇಲ್ಲ ಅಂದ್ರೂ ಪರವಾಗಿಲ್ಲ ಸರ್, ಆದರೆ ಕಾರ್ಯಕ್ಕೆ ಮುಖ್ಯವಾಗಿ ಬೇಕಾಗಿರೋ ಕಪ್ಪೆಳ್ಳು ಅದನ್ನ ಅಡುಗೆ ಮನೇಲಿ ಎಲ್ಲೋ ಮರ್ತಿಟ್ಬಿಟ್ಟಿದ್ದೀನಿ. 1-2 ನಿಮಿಷ ಟೈಮ್ ಕೊಡಿ, ನಾನು ಹೋಗಿ ಬೇಗ ಹುಡ್ಕೊಂಬಂದ್ಬಿಡ್ತೀನಿ. ಅಯ್ಯೋ ದುರ್ಗಾ, ಎಳ್ಳು ನೀರು ಯಾವತ್ತೋ ಬಿಟ್ಟಾಗೋಗಿದೆ. ನೀನು ಕೂತ್ಕೊಳ್ಳೋದಕ್ಕೆ ಯಾಕೆ ಒದ್ದಾಡ್ತಿದ್ಯಾ? ಅದು ಕಾರ್ಯಕ್ಕೆ ಬೇಕಲ್ವಾ ಸರ್, ಅದಕ್ಕೆ. ಏಯ್ ದುರ್ಗಾ, ಇಲ್ಲಿ ಎಳ್ಳಿರೋದು ನಿನಗೆ ಕಾಣಿಸ್ತಾ ಇಲ್ವಾ? ಏನೇ ಆಗಿದೆ ನಿನಗೆ? ತಲೆ ಕೆಟ್ಟಿದ್ಯಾ ಅಲ್ವೇ? ನಾನು ಬೆಳಗ್ಗೆಯಿಂದ ನೋಡ್ತಾನೇ ಇದ್ದೀನಿ, ಏನಾದ್ರೂ ಒಂದು ನೆಪ ಹೇಳ್ಕೊಂಡು ಕಳ್ಳಾಟ ಆಡ್ತಾನೇ ಇದೆಯಲ್ಲ ಅಲ್ವೇ? ನಾವೆಲ್ಲರೂ ಇಲ್ಲಿ ದುಃಖದಲ್ಲಿರೋದು ನಿನಗೆ ಅರ್ಥ ಆಗ್ತಿಲ್ವಾ? ಇಂಥದ್ರಲ್ಲಿ ನಿನಗೆ ರಂಗೋಲಿ, ಎಳ್ಳು, ಈ ನಾಟಕ ಎಲ್ಲ ಬೇಕಾ? ಗೊತ್ತು ಮೇಡಮ್, ಅದು ನನ್ನ ಸೀರೆ ಪಿನ್ ಸ್ವಲ್ಪ ಲೂಸ್ ಇದೆ ಅಂತ ಅನಿಸುತ್ತೆ. 1-2 ನಿಮಿಷ ರೀ, ನಾನು ರೂಮ್ಗೆ ಹೋಗಿ ಸರಿ ಮಾಡ್ಕೊಂಬಂದ್ಬಿಡ್ತೀನಿ. ಏಯ್, ಸಾಕು ನಿಲ್ಸೆ ನೀನು ನಾಟಕನ. ಅಯ್ಯೋ ಇಲ್ಲ ಮೇಡಮ್, ನಾನು ನಿಜವಾಗ್ಲೂ ಹೇಳ್ತಾ ಇರೋದು. ಮುಚ್ಚೆ ಬಾಯ್ನ. 25 ವರ್ಷದ ನಂತರ ನಮ್ಮ ಅತ್ತಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಈ ಕಾರ್ಯ ನಡೀತಾ ಇದೆ. ಅದಕ್ಕೆ ಕೈ ಜೋಡಿಸೋದನ್ನ ಬಿಟ್ಬಿಟ್ಟು ಅದು ಇದು ಅಂತ ನೆಪ ಹೇಳ್ಕೊಂಡು ಅಡಾಡ್ತಿದೀಯಾ? ಇನ್ನೊಂದು ಹೆಜ್ಜೆ ಆ ಕಡೆ ಈ ಕಡೆ ಇಟ್ರೆ ಕಾಲ್ ಮುರಿದಾಕ್ಬಿಡ್ತೀನಿ. ನಿಂತ್ಕೊಳ್ಳೆ ಸುಮ್ಮನೆ. ಹಿತ ಹಿತ ಕಣ್ಬಿಡಮ್ಮ, ಹಿತ ಕಣ್ಬಿಡಮ್ಮ. ಅಪ್ಪ ಅಪ್ಪ, ಹಿತಂಗೇನಾಯ್ತಪ್ಪ? ಹಿತಂಗೇನಾಗಿದೆ? ಅಲ್ಲ, ದುಷ್ಟ ಸಂಹಾರಕ್ಕೆ ಹುಟ್ಟಿದಾಳೆ ಅಂತ ನೀನೇ ಹೇಳ್ದೆ ಅಲ್ವಾಪ್ಪ? ಈಗ ಇವಳಿಗೆ ಏನಾಗಿದೆಪ್ಪ? ಹೇಳಪ್ಪ. ಹಿತ ಹಿತ ಕಣ್ಬಿಡು ಚಿನ್ನಿ. ಭಯ ಸಲ್ಲದು, ಭಯ ಸಲ್ಲದು. ಮಗು ಜಗನ್ಮಾತೆ ಅಂಶ, ಜಗನ್ಮಾತೆ ಅಂಶ. ದಿವ್ಯ ಶಕ್ತಿ ಎಚ್ಚರ, ದಿವ್ಯ ಶಕ್ತಿಗಳು ಎಚ್ಚರ, ಆ ಮಹಾಶಕ್ತಿ ವೇಗ. ಇದು ಪುಟ್ಟ ಮಗು, ತಡ್ಕೊಳಕ್ಕೆ ಸಮಯ ಬೇಕು. ಹುಷಾರಾಗ್ತಾಳೆ, ಹುಷಾರಾಗ್ತಾಳೆ, ಧೈರ್ಯವಾಗಿರು. ಯುದ್ಧಕ್ಕೆ ಸಿದ್ಧ ಹಿತ, ಯುದ್ಧಕ್ಕೆ ಸಿದ್ಧ. ಅಪ್ಪ ಅಪ್ಪ, ಇವರೇಪ್ಪ, ಇವರೇ ನಮ್ಮ ಶರತ್ ಅವ್ರ ತಾಯಿ. ಇವರೇಪ್ಪ, ಇವ್ರ ಫೋಟೋನ ಮನೆಯಲ್ಲೇ ನೋಡಿದ್ದೆ. ಇವರೇ ನಮ್ಮ ದಾಕ್ಷಾಯಿಣಿ ಅತ್ತೆ. ಹೌದು ಹೌದು, ದಾಕ್ಷಾಯಿಣಿ ಅಮ್ಮ, ದಾಕ್ಷಾಯಿಣಿ ಅಮ್ಮ. ಸದ್ಯ ಕೊನೆಗೂ ದಾಕ್ಷಾಯಿಣಿ ಅತ್ತೆ ಸಿಕ್ಕಿದ್ರು. ನನಗೀಗ ಸಮಾಧಾನ ಆಯ್ತು. ಅಪ್ಪ, ಈಗಲೇ ಹೋಗಿ ದುರ್ಗಂಗೆ ಈ ವಿಷಯನ ಹೇಳ್ಬೇಕಪ್ಪ. ಸಲ್ಲದು, ಸಲ್ಲದು. ವಿಧಿ ಆಟ ಮುಗುದಿಲ್ಲ, ಇನ್ನೂ ಮುಗುದಿಲ್ಲ. ಹಿತ ಮುಖ್ಯ, ಹಿತ ಮುಖ್ಯ. ಅಪ್ಪ ಅಪ್ಪ,
ಹಿತ ಎಲ್ಲಿ? ಅವಳು ಬೆಳಗ್ಗೆಯಿಂದ ಮನೇಲಿ ಎಲ್ಲೂ ಕಾಣಿಸ್ಲೇ ಇಲ್ಲ. ನಿನ್ನೆ ಹುಡ್ಕೊಂಡು ಹೋದ್ಲು ಅಂತ ಮಣಿ ಹೇಳಿದ್ಲು. ಏನೋ ದೇವ್ರ ಹತ್ರ ಜಗಳ ಆಡ್ತೀನಿ ಅಂತ ಬಂದ್ಲಂತೆ. ಹಿತ ಇಲ್ಲಪ್ಪ. ಎಲ್ಲಿರಬೇಕು ಅಲ್ಲಿದ್ದಾಳೆ, ಎಲ್ಲಿರಬೇಕು ಅಲ್ಲಿದ್ದಾಳೆ. ಧರ್ಮ ರಕ್ಷಣೆ ತಾಯಿ ದುರ್ಗೆ, ತಾಯಿ ದುರ್ಗೆ. ಪ್ಲೀಸ್ ಅಪ್ಪ, ಈ ಸಮಯದಲ್ಲಿ ನಿನ್ನ ಒಟ್ಟಿನ ಮಾತು ನನಗೆ ಅರ್ಥ ಆಗಲ್ಲ. ನೇರವಾಗಿ ಹೇಳು, ಹಿತ ಎಲ್ಲಿ? ಅಂಬಿಕಾ, ಅಂಬಿಕಾ, ಯುದ್ಧ, ಯುದ್ಧ, ದುಷ್ಟ ಶಿಷ್ಟ ಶಕ್ತಿ ಮಹಾಯುದ್ಧ, ಮಹಾಸಂಗ್ರಾಮ. ಕತ್ತಲೆ ಸೀಳಬೇಕು, ಬೆಳಕು ಹರಿಬೇಕು. ಕತ್ತಲೆ ಸೀಳಬೇಕು, ಬೆಳಕು ಹರಿಬೇಕು. ಹಿತ, ಹಿತ ಬಲಿಷ್ಠ, ಪರಮ ಶಕ್ತಿಶಾಲಿ. ಅವಳ ಮೊದಲ ಹೆಜ್ಜೆ, ಅವಳ ದಿವ್ಯ ಶಕ್ತಿ ಬಳಕೆ. ಅದಕ್ಕೆ ಇವತ್ತೇ ಮುಹೂರ್ತ, ಅದಕ್ಕೆ ಇವತ್ತೇ ಮುಹೂರ್ತ. ದಿವ್ಯ ಶಕ್ತಿ ಬಳಕೆ. ಅಪ್ಪ, ಏನ್ ಹೇಳ್ತಾ ಇದೀಯಾ? ಯುದ್ಧ ಶಕ್ತಿ ಅಂತ ಏನೇನೋ ಮಾತಾಡ್ತಿದ್ಯಲ್ಲ. ಅಲ್ಲಪ್ಪ, ಹಿತ ತುಂಬಾ ಚಿಕ್ಕವಳು. ಅವಳನ್ನ ಕರ್ಕೊಂಡು ಹೋಗಿ ಯುದ್ಧದಲ್ಲಿ ನಿಲ್ಲಿಸ್ತೀನಿ ಅಂತ ಹೇಳ್ತಿದ್ಯಲ್ಲ. ಅವಳ ಕೈನಲ್ಲಿ ಇದೆಲ್ಲ ಸಾಧ್ಯನಾ? ಅಪ್ಪ, ಒಂದ್ ನಿಮಿಷ. ವಿಧಿ ಯಾರನ್ನೋ ಆಯ್ಕೆ ಮಾಡ್ತು ಅಂತ ಹೇಳ್ದೆ ಅಲ್ಲ, ಅದು ಅದು ನಮ್ಮ ಹಿತನಾ? ಅಪ್ಪ, ಅವಳು ತುಂಬಾ ಚಿಕ್ಕವಳು. ಅಂಥವಳು ಹೋಗಿ ಮಾಳ್ವಿಕನ ಎದುರಿಸೋದಕ್ಕೆ ಹೇಗಪ್ಪ ಸಾಧ್ಯ? ಬೇಡಪ್ಪ, ಬೇಡ. ಹಿತ ಹಿತ ಪುಟ್ಟ ಮಗು ಅಪ್ಪ, ಮಗು. ಹಿತ ಮಗು, ಹಿತ ಮಗು. ಅಂಬಿಕಾ, ಅಂಬಿಕಾ, ಗಾತ್ರ ಶಕ್ತಿ ಅಳತೆ ಸಲ್ಲದು, ಸಲ್ಲದು. ತೊಟ್ಟಿಲಲ್ಲಿ ಮಲಗಿ ಆಡೋ ಕಂದಮ್ಮ, ಪೂತನಿ ಪ್ರಾಣ ಹೀರಿದ ಶ್ರೀಕೃಷ್ಣ. ಬಾಲಕ ರಾಮ, ಮಹಾರಾಕ್ಷಸಿ ತಾಟಕಿ ಸಂಹಾರ. ಕತೆ ಮರ್ತ್ಯ? ಪ್ರಹ್ಲಾದ, ಧ್ರುವ, ಅಸುರ ಶಕ್ತಿ ಸಂಹಾರ. ಹಿತ, ಹಿತ ಸಾಮಾನ್ಯ ಅಲ್ಲ, ಹಿತ ಸಾಮಾನ್ಯಳಲ್ಲ, ಹಿತ ಸಾಮಾನ್ಯ ಅಲ್ಲ. ಮಹಾಶಕ್ತಿ, ಪರಮ ಶಕ್ತಿಶಾಲಿ.